ಹಾಸನದಲ್ಲಿ ಪುನೀತ್ ಕೆರೆಹಳ್ಳಿ ಸ್ಟೈಲ್ ಗೂಂಡಾಗಿರಿ, ಸಕಲೇಶಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತನ ಅನೈತಿಕ ಪೊಲೀಸ್ ಗಿರಿ, ಸಂತೆಯಲ್ಲಿ ಆಧಾರ್ ಕಾರ್ಡ್ ಕೇಳಿ ವ್ಯಾಪಾರಿಗಳಿಗೆ ಬೆದರಿಕೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿ ಮಾಡ್ತಾ ಇದ್ದ ಗೂಂಡಾಗಿರಿ ಈಗ ಮಲೆನಾಡಿನ ಸಕಲೇಶಪುರಕ್ಕೂ ಕಾಲಿಟ್ಟಿದೆ. ಸಕಲೇಶಪುರದ ಹೆತ್ತೂರು ಗ್ರಾಮದ ವಾರದ ಸಂತೆಯಲ್ಲಿ ವ್ಯಕ್ತಿಯೊಬ್ಬ ನಡೆಸಿದ ಪೊಲೀಸ್ ಗಿರಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ವ್ಯಾಪಾರ ಮಾಡೋಕೆ ಬಂದವರನ್ನ ನೀವ್ಯಾರು, ಎಲ್ಲಿಂದ ಬಂದಿದ್ದೀರಿ, ಆಧಾರ್ ಕಾರ್ಡ್ ತೋರಿಸಿ ಅಂತ ಬೆದರಿಸಿ ಪ್ರಚೋದನಕಾರಿ ಹೇಳಿಕೆ ನೀಡಿದ ಜೆಡಿಎಸ್ ಕಾರ್ಯಕರ್ತನ ಕೃತ್ಯ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನೀವು ಆಧಾರ್ ಕಾರ್ಡ್ ಕೊಡಿ ನೋಡೋಣ. ಆಧಾರ್ ಕಾರ್ಡ್ ತಂದಿಲ್ಲ. ನೀವು ಪಕ್ಕ ನೀವು ಶನಿವಾರ ಸಂತೆಯವರಾ? ಹೌದಾ? ಎಷ್ಟು ಸಮಯದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಿಮ್ದೆ ಸ್ವಂತ ಅಂಗಡಿನಾ? ನಿಮ್ದು ಆಧಾರ್ ಕಾರ್ಡ್ ಐಡಿ ಕಾರ್ಡ್ ಏನಿಲ್ಲ ನಿಮ್ಮ ಹತ್ರ? ಮನೇಲಿ ಯಾಕೆ ಇಟ್ಟಿದ್ದೀರಾ? ಯಾಕೆ ತರಬೇಕಲ್ಲ? ಹಾಂ, ನೀವು ಕರ್ನಾಟಕದವರ ಬೇರೆ ಅಸ್ಸಾಂ ಕಡೆಯವರಾ? ಅಸ್ಸಾಂ ಮೂಲದವರಾ ಅಥವಾ ಬೇರೆ ಕಡೆಯವರಾ? ಸುಳ್ಳು ಹೇಳಬಾರ್ದು. ಲೋಕಲ್ನವರಾ? ಸರಿ, ಆಯಿತು. ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮದಲ್ಲಿ ಗುರುವಾರ ವಾರದ ಸಂತೆ ನಡೀತಾ ಇತ್ತು. ಈ ವೇಳೆ ಕರಗೂರು ಗ್ರಾಮದ ನಿವಾಸಿ ಜೆಡಿಎಸ್ ಕಾರ್ಯಕರ್ತ ಪ್ರಮೋದ್ ಅನ್ನುವಾತ ತನ್ನ ಮೊಬೈಲ್ ಹಿಡಿದು ಸಂತೆಗೆ ಬಂದಿದ್ದಾನೆ. ಕಬ್ಬಿನ ಹಾಲು ಮಾರ್ತಾ ಇದ್ದ ಬಡ ವ್ಯಾಪಾರಿಯೊಬ್ಬರ ಬಳಿ ತೆರಳಿ ಆತ ತಾನು ಪಕ್ಕದ ಶನಿವಾರ ಸಂತೆಯವನು ಅಂತ ಹೇಳಿದ್ರೂ ಕೇಳದ ಈ ಪ್ರಮೋದ್ ನೀನು ಬಾಂಗ್ಲಾದೇಶದವನು ಅಂತ ಆರೋಪಿಸಿ ಬೆದರಿಸಿದ್ದಾನೆ. ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿ ಬೀದಿ ಬೀದಿ ವ್ಯಾಪಾರಿಗಳನ್ನ ಬೆದರಿಸುವ, ಅವರ ಐಡಿ ಕಾರ್ಡ್ ಕೇಳುವ ಮೂಲಕ ನಡೆಸುವ ಅದೇ ಮಾದರಿಯ ಗೂಂಡಾಗಿರಿಯನ್ನ ಪ್ರಮೋದ್ ಇಲ್ಲಿ ನಡೆಸಿದ್ದಾನೆ ಅನ್ನೋ ಆರೋಪ ಕೇಳಿಬರ್ತಿದೆ. ಇಷ್ಟೇ ಅಲ್ಲ, ಸಂತೆಗೆ ತರಕಾರಿ ಖರೀದಿ ಮಾಡೋಕೆ ಬಂದಿದ್ದ ಮಹಿಳೆಯರನ್ನೂ ಈತ ಬಿಟ್ಟಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಅಂತ ಒತ್ತಾಯಿಸಿದ್ದಾನೆ. ಮಹಿಳೆಯರು ನಿರಾಕರಿಸಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೀವೆಲ್ಲ ಬಾಂಗ್ಲಾದೇಶದಿಂದ ನುಸುಳಿ ಬಂದವರು ಅಂತ ಹೇಳಿದ್ದಾನೆ. ಈ ಎಲ್ಲ ದೃಶ್ಯಗಳು ಆತನೇ ಮಾಡಿದ ವಿಡಿಯೋದಲ್ಲಿ ಸೆರೆಯಾಗಿದ್ದು ಈಗ ವೈರಲ್ ಆಗಿದೆ. ಹಲೋ ಮೇಡಮ್, आपका नाम क्या? नाम बोलिए. टीवी चैनल है मेरा, यूट्यूब चैनल. क्या नाम है आपका? कन्नड़ बरता निಮಗೆ? बरಲ್ಲ. इधर से किधर आएगा? क्या स्टेट है आपका? हाँ, असम. आधार कार्ड दिखाओ आपका. हाँ, ರೂಮಲ್ಲಿ ಆಧಾರ್ ಕಾರ್ಡ್ ಇಟ್ಟು ಪೂಜೆ ಮಾಡಿ. ಇಲ್ಲಿ ಕೊಡು ಆಧಾರ್ ಕಾರ್ಡ್, ಕೊಡು. ಇಮಿಡಿಯೇಟ್ ಪೊಲೀಸ್ ಕರೆಸ್ತೀನಿ. ಕೊಡು ಆಧಾರ್ ಕಾರ್ಡ್. ನೀನು ರೂಮಲ್ಲಿ ಇಟ್ಟಿದ್ರೆ ಕತ್ತೆಕಾಯಿ ಹೋಗಿ ಅಲ್ಲಿ ಕೊಡ್ರಿ. ನಿಮ್ಗೆ ಕೊಡ್ರಿ ಆಧಾರ್ ಕಾರ್ಡ್ ಕೊಡ್ರಿ. ವಿಷಯ ತಿಳಿತಾ ಇದ್ದಂತೆ ಎಚ್ಚೆತ್ತ ಪೊಲೀಸರು ಶಾಂತಿ ಕಾಪಾಡುವ ಉದ್ದೇಶದಿಂದ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ. ಆದರೆ ಈ ಬಗ್ಗೆ ಪ್ರಮೋದ್ ನೀಡುವ ಸಮಜಾಯಿಷಿ ಮಾತ್ರ ವಿಚಿತ್ರವಾಗಿದೆ. ದೇಶದ ಭದ್ರತೆಯ ದೃಷ್ಟಿಯಿಂದ ನಾನು ಪ್ರಶ್ನೆ ಮಾಡಿದ್ದೇನೆ. ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳುತ್ತಿದ್ದಾರೆ ಅನ್ನೋ ಮಾಹಿತಿ ಇತ್ತು. ನನ್ನದು ದೇಶ ಮೊದಲು, ಆಮೇಲೆ ಪಕ್ಷ ಎಂಬ ನಿಲುವು ಅಂತ ಆತ ಹೇಳ್ಕೊಂಡಿದ್ದಾನೆ. ಜೊತೆಗೆ ಈ ಬಗ್ಗೆ ತಾನು ಶನಿವಾರ ಸಂತೆ ಠಾಣೆಗೆ ದೂರು ನೀಡಿರೋದಾಗಿ ತಿಳಿಸಿದ್ದಾನೆ. ಇನ್ನು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಜೆಡಿಎಸ್ ವಕ್ತಾರ ಭಾಸ್ಕರ್ ಅವರು, ನಮಗೆ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಇಂತಹ ವರ್ತನೆಯನ್ನ ನಮ್ಮ ಪಕ್ಷ ಸಮ್ಮತಿಸುವುದಿಲ್ಲ. ವಿದೇಶಿಯರನ್ನ ಪತ್ತೆ ಹಚ್ಚುವ ಕೆಲಸ ಪೊಲೀಸರದ್ದು ಅಂತ ಹೇಳುವ ಮೂಲಕ ಕಾರ್ಯಕರ್ತನ ನಡೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅಕ್ರಮ ನುಸುಳುಕೋರರ ಹೆಸರಿನಲ್ಲಿ ರಾಜ್ಯಾದ್ಯಂತ ಕೆಲವರು ಕಾನೂನನ್ನ ಕೈಗೆತ್ತಿಕೊಳ್ಳೋದು, ಮನೆಗಳಿಗೆ ಅಕ್ರಮ ಪ್ರವೇಶ ಮಾಡಿ ವಿಚಾರಣೆ ಮಾಡುವುದು ಮುಂದುವರಿತಾ ಇದ್ರು ಪೊಲೀಸ್ ಇಲಾಖೆ ಮಾತ್ರ ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಇಂತಹ ಪ್ರಕರಣಗಳು ಗೃಹ ಸಚಿವರ ಗಮನಕ್ಕೆ ಬಂದಿದ್ಯೋ ಇಲ್ವೋ ಅಥವಾ ಗೊತ್ತಿದ್ದೋ ಮೌನವಾಗಿದ್ದಾರೋ ಅಂತ ಜನ ಪ್ರಶ್ನೆ ಮಾಡತೊಡಗಿದ್ದಾರೆ. ಪುನೀತ್ ಕೆರೆಹಳ್ಳಿ ವಿರುದ್ಧ ಪೊಲೀಸರು ಕಠಿಣ ಕ್ರಮವನ್ನ ಕೈಗೊಂಡಿದ್ರೆ ರಾಜ್ಯಾದ್ಯಂತ ಈ ಕೃತ್ಯ ಮುಂದುವರಿತಾ ಇರಲಿಲ್ಲ. ಈ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯವೇ ಇಂತಹ ಘಟನೆಗಳು ಮರುಕಳಿಸೋಕೆ ಕಾರಣ ಅಂತ ಜನ ಹೇಳ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.